ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಗುಬ್ಬಿ ತಾಲೂಕು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿ ದಯಾಮಣಿ ಎಲ್ ಇವರನ್ನು ನೇಮಕ ಮಾಡಲಾಗಿದೆ ಕಣ್ರಿ. ಹೌದು, ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಅನುಮೋದನೆ ಮೇರೆಗೆ ಮಾನ್ಯ ಸ್ಥಳೀಯ ಶಾಸಕರಾದ SR ಶ್ರೀನಿವಾಸ್ ಇವರ ಶಿಫಾರಸು ಹಾಗೂ ಡಾಕ್ಟರ್ CS ರಂಗಸ್ವಾಮಿ ರಾಜ್ಯಾಧ್ಯಕ್ಷ ಇವರ ಆದೇಶದ ಮೇರೆಗೆ ತುಮಕೂರು ಜಿಲ್ಲಾಧ್ಯಕ್ಷರಾದ ಶಂಕರಪ್ಪ ಇವರು ದಯಾಮಣಿ ಎಲ್ ಇವರನ್ನು ಗುಬ್ಬಿ ತಾಲೂಕು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಕಣ್ರಿ. ಶ್ವೇತಾ KS ಇವರನ್ನು ಗುಬ್ಬಿ ಬ್ಲಾಕ್ ಉಪಾಧ್ಯಕ್ಷರನ್ನಾಗಿ ಇದೇ ಸಂದರ್ಭದಲ್ಲಿ ನೇಮಕ ಮಾಡಿ ಆದೇಶ ಕಾಪಿಯನ್ನು ಸಹ ನೀಡಿದಂಥ ಸಂದರ್ಭ ಕಣ್ರಿ. ಹೇಮಾವತಿ ಇವರನ್ನು ಕಡಬ ಬ್ಲಾಕ್ ಅಧ್ಯಕ್ಷರಾಗಿ ಇದೇ ಸಂದರ್ಭದಲ್ಲಿ ಆದೇಶ ಕಾಪಿಯನ್ನು ನಿನ್ನೆ ಗುಬ್ಬಿ ಪ್ರವಾಸಿ ಮಂದಿರದಲ್ಲಿ ನೀಡಲಾಯಿತು. ಮಹಾಲಕ್ಷ್ಮಿ HL CS ಪುರ ಬ್ಲಾಕ್ ಅಧ್ಯಕ್ಷರನ್ನಾಗಿ ನೇಮಕಾತಿ ಮಾಡಿ ಇದೇ ಸಂದರ್ಭದಲ್ಲಿ ಆದೇಶ ಕಾಪಿಯನ್ನು ನೀಡಿ ತಮ್ಮ ಕಾರ್ಯವೈಖರಿಯನ್ನು ಯಾವುದೇ ಘನತೆ ಚುಕ್ಕಿ ಬರದಂತೆ ನಿರ್ವಹಿಸಲು ಈ ಸಂದರ್ಭದಲ್ಲಿ ಆದೇಶ ನೀಡಿದ್ದಾರೆ. ಊರೊಳಗಡೆ ಒಂದು ಗ್ರಾಮ ದೇವತೆಗೆ ಒಂದು ಮರಿ ಬಿಡ್ತೀವಿ, ಆ ಮರಿನ ಮುತ್ತೋದಿಯಕ್ಕೆ ಸಾಕ್ತೀವಿ. ಅದನ್ನ ಕಡೆಗೆ ಮಾರಮ್ಮಂತ ತಗೊಂಡೋಗ್ಬೇಕಾದ್ರೆ ಏನು ಮಾಡ್ತಾರೆ ಹೇಳಿ, ಕಡಿಬೇಕಾದ್ರೆ ಸುಮ್ಮನೆ ಕಡಿಯಲ್ಲ, ಅದಕ್ಕೆ ಶೃಂಗಾರ ಮಾಡಿ ಹಾರ ಹಾಕೊಂಡು ತಗೊಂಡು ಒಂದೇ ಸಸಿ ಮಾರಮ್ಮನಿಗೆ ಕಡಿತಾರೆ. ಇದನ್ನ ಜವಾಬ್ದಾರಿ ತಗೊಂಡವರು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಇದು ನಮ್ಮ ಡ್ಯೂಟಿ, ನಮ್ಮನೆ ಕೆಲಸ ಅಂತ ಎಷ್ಟು ನಿಮ್ಮ ಮುತ್ತೋದಿಯ ಕೆಲಸ ಮಾಡ್ತಿರೋ ನಿಮ್ಮ ಬಲಭಾಗದಲ್ಲಿ ನಾನು ಇರ್ತೀವಿ. ಹೆಂಗೆ ಮಾಡೋದು ಅಂತ ಮಾಡ್ತಾರೆ. ಎಲ್ಲರಿಗೂ ಹಾಕಿ ಒಟ್ಟಿಗೆ ಅಧ್ಯಕ್ಷ ಹಾಕಲ್ಲ, ಅಧ್ಯಕ್ಷ ದೊಡ್ಡದಾಗಬೇಕು. ತಾಲೂಕು ಅಧ್ಯಕ್ಷ ಒಂದೇ ಇರೋದಲ್ಲಿ ಎಲ್ಲರೂ ಟೌನರಯ್ಯ ಸ್ವೀಟ್ ತರಿಸಿಲ್ಲ ಅಧ್ಯಕ್ಷ ತೆಗೆದ್ರ ಫೋಟೋನ ಸರ್ ಎಲ್ಲಿ ನೀವು ಈ ಕಡೆ ತಿರುಗಿ ಇದ್ಬರ್ಗ ಸ್ವಲ್ಪ ಅಣ್ಣಪ್ಪ ಸ್ವಾಮಿ ತಡೆ ಸರ್ ಕಾಂತಾಡ ನೀನು ಯಾಕೋ ನೀನು ಹತ್ರ ಬರಮ್ಮ, ನೀನು ಯಾಕೆ ಕೊಡೋಗ್ತೀಯ? ಈಗ ಹಾರ ಹಾಕೊಳ್ಳೋದಲ್ಲ ದೊಡ್ಡದು, ಅದಕ್ಕೆ ಖುಷಿಯಾಗಿ ಓಡ್ಬರ್ತಾಳೆ ಹಾಕ್ಬೇಕು ಅಂತಾನೆ. ಈಗ ಇರ್ಬೋದು. ಮತ್ತು ಬ್ಯಾಂಕ್ಗಳ ಮೂಲಕ ಅವರಿಗೆ ಜನ್ಧನ್ ಯೋಜನೆ, ಕೂಲಿ ಕಾರ್ಮಿಕರ ಯೋಜನೆ ಹಾಗೂ ಬ್ಯಾಂಕ್ಗಳಿಂದ ಬರ್ತಕ್ಕಂಥ ಮುದ್ರಾ ಸಾಲಗಳನ್ನು ಕೊಡಿಸಿ ಬಡತನದಿಂದ ಮೇಲೆತ್ತಂಥ ಕೆಲಸನೇ ಬೀದಿ ವ್ಯಾಪಾರಿಗಳ ಅಧ್ಯಕ್ಷಗಳ ಕೆಲಸ ಆಗಿರ್ತದೆ. ಅದನ್ನು ಬೀದಿ ವ್ಯಾಪಾರಿಗಳಲ್ಲಿ ವ್ಯಾಪಾರ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಅವ್ರನ್ನ ಮೇಲ್ಮಟ್ಟಕ್ಕೆ ಎತ್ತಿಸಬಾರ್ದು. ಸರ್ಕಾರದಿಂದ ಸಹಾಯಧನವನ್ನು ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತೀವಿ. ಅದ್ರ ಪರವಾಗಿ ಸರ್ಕಾರ ಇದೆ. ನಮ್ಮ DK ಸಾಹೇಬ್ ರಚನೆಯಾಗಿ ಎಷ್ಟು ದಿವಸ ಆಯಿತು? ಇದೆಲ್ಲ ರಚನೆಯಾಗಿ ಕಮ್ಮಿಯಿಂದನೂ ನಮಗೆಲ್ಲ 2 ವರ್ಷ ಹತ್ತಿರ ಬರ್ತಾ ಇದೆ. ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಶಂಕರಪ್ಪನವರು ನೀವು ಇವರನ್ನೇ. ಇಲ್ಲಿವರೆಗೂ ಎಷ್ಟು ಜನಕ್ಕೆ ಮುದ್ರಾ ಯೋಜನೆ ಆಗಲಿ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯಗಳು ಸರ್ ನಮಗೆ ಒಟ್ಟು 10 ತಾಲೂಕು ಜೊತೆಗೆ 11 ತಾಲೂಕು ಬರ್ತದೆ. ನಾವು ನಮ್ಮ ಹತ್ರ ಬಂದರಿಗೆ ಸುಮಾರು ಒಂದು ತಾಲೂಕಿಗೆ 5 ರಿಂದ 10 ಜನಕ್ಕೆ ನುಕ ಗಾಡಿ ಇರ್ಬೋದು, ಬಟ್ ಬ್ಯಾಂಕ್ ಸಾಲ ಇರ್ಬೋದು, ಹಣ್ಣಿನ ವ್ಯಾಪಾರ ಇರ್ಬೋದು, ಮತ್ತು ಪೆಟ್ಟಿ ಶಾಪ್ ಇರ್ಬೋದು, ಟೀ ಅಂಗಡಿ ಇರ್ಬೋದು, ಸಹಾಯ ಮಾಡಿದ್ದೀವಿ ಸರ್. ಈ ಬೀದಿ ಬದಿ ವ್ಯಾಪಾರ ಅಂತಾನೆ ಯಾಕೆ ಕನ್ಸಿಡರ್ ಮಾಡ್ತೀರಾ? ಅವ್ರನ್ನೆಲ್ಲ ಒಂದು ಕಡೆ ವ್ಯವಸ್ಥಿತವಾಗಿ ಅವ್ರಿಗೆ ಮೂಲ ಸೌಲಭ್ಯಗಳನ್ನ ಕೊಟ್ಟು ವ್ಯಾಪಾರ ಮಾಡೋದಕ್ಕೆ ಯಾಕೆ ಅನುಕೂಲ ಮಾಡಿಕೊಡ್ಬಾರ್ದು ನೀವು? ಸರ್ ಅದನ್ನು ಸರ್ಕಾರದ ಮಟ್ಟದಲ್ಲಿ ಬೀದಿ ಬದಿ ಅಂತ ಅಂತೀರಾ, ಬೀದಿಲಿ ಇಟ್ಕೊಂಡು ವ್ಯಾಪಾರ ವಹಿವಾಟುಗಳನ್ನ ನಡೆಸ್ತಾ ಇರ್ತಾರ, ಅಚಾನಕ್ ವಾಹನಗಳು ಬರ್ತವೆ, ಅಪಘಾತಗಳಾಗ್ತವೆ, ಪ್ರಾಣಹಾನಿ ಆಗ್ತವೆ, ಯಾವಾಗ ಯಾರು ಜವಾಬ್ದಾರಿ? ನೀವು ಕೇಳೋ ಪ್ರಶ್ನೆ ಸರಿ ಇದೆ. ಇದನ್ನು ನಾವು ಸರ್ಕಾರದ ಮಟ್ಟದಲ್ಲಿ, ಮುಖ್ಯಮಂತ್ರಿ ಮಟ್ಟದಲ್ಲಿ, ಗ್ರಾಮೀಣ ಸಚಿವರ ಮಟ್ಟದಲ್ಲಿ, ಕ್ಯಾಬಿನೆಟ್ನಲ್ಲಿ ಮಾತಾಡಲಿಕ್ಕೆ
ನಮ್ಮ ರಮೇಶ್ ಬಾಬು ಆದ MLC ಸಾಹೇಬ್ರವರಿಗೆ ಮತ್ತು ತಾಲೂಕು MLA ಆದ ವಾಸು ಸಾಹೇಬರಿಗೆ, KN ರಾಜಣ್ಣ ಸಾಹೇಬರಿಗೆ, ಡಾಕ್ಟರ್ ಪರಮೇಶ್ ಸಾಹೇಬರಿಗೆ ಹೇಳಿದ್ದೀವಿ. ಅವರಿಗೆ ಆದ ಒಂದು ಪ್ರತ್ಯೇಕ ಜಾಗವನ್ನು ಗುರುತಿಸಿ ಒಂದು ಸಂತೆ ಮೈದಾನ ಮಾಡಿ ಆ ಮೈದಾನದಲ್ಲೇ ವ್ಯಾಪಾರ ಮಾಡೋಂಥ ಸಿಟಿ ಮಾರ್ಕೆಟ್ ಟೈಪಲ್ಲಿ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಬೀದಿನಲ್ಲಿ ಅನಾಹುತ ಆಗೋದು ಬೇಡ, ವೆಹಿಕಲ್ಗಳು ಮೇಲೆಲ್ಲ ಹತ್ತಿಸ್ತಾರೆ, ಬೀದಿನಲ್ಲಿ ಮಳೆಯಲ್ಲಿ ನೆನೀತಾರೆ, ಬಿಸಿಲಲ್ಲಿ ಕೂತ್ಕೋತಾರೆ, ಅದರ ಆಗೋದು ಬೇಡ ಅಂತ ಹೇಳಿದ್ದೀವಿ. ಅದನ್ನು ಅವರು ಸೆಷನ್ನಲ್ಲಿ ಮಾತಾಡಿದ್ದಾರೆ. ಮುಂದಿನ ಸಭೆಯಲ್ಲಿ ವಾಸವಣ್ಣ MLA ಬರ್ತಾರೆ ಇಲ್ಲಿಗೆ, ಅವ್ರಿಗೆ ನಾವು ಬೇಡಿಕೆ ಇಡ್ತೀವಿ. ಹೆಣ್ಮಕ್ಳುಗಳು ಮತ್ತು ವ್ಯಾಪಾರಿ ವಸ್ತುಗಳೆಲ್ಲ ಸೇರಿಸ್ಬಿಟ್ಟು ಈ ತಾಲೂಕಿನಲ್ಲಿ ಪ್ರತ್ಯೇಕವಾದ ಜಾಗವನ್ನು ಗುರುತಿಸಿಕೊಡಿ ಅಂತ ಹೇಳಿ ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ ಸರ್. ಇದು ಹೋರಾಟ ಅನ್ನೋದಕ್ಕಿಂತ ಸರ್ ನೀವು ಒಂದು ಮೆಮೊರಾಂಡಮ್ ಸ್ಥಳೀಯ ಆಡಳಿತಕ್ಕೆ ಕೊಡ್ಬೋದು. ತಹಶೀಲ್ದಾರ್ ಮೂಲಕ ಪುರಸಭೆ ಮೂಲಕ ನೋಡ್ತಾ ಇದ್ದೀವಿ, ಎಲ್ಲ ರಸ್ತೆ ಬದಿಯಿಂದಲೇ ಇಟ್ಕೊಂಡಿದ್ದಾರೆ. ಮಾಡಲಿ, ವ್ಯಾಪಾರ ಮಾಡೋದಕ್ಕೆ ತಪ್ಪೇನಿಲ್ಲ. ಆದರೆ ಅವ್ರಿಗೆ ಒಂದು ಶೌಚಾಲಯ ಕೊರತೆ, ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು, ಕುಡಿಯೋ ನೀರು ವ್ಯವಸ್ಥೆ, ಒಂದು ಊಟದ ಬಿಡಿ ಹೋಟ್ಲುಗಳಿದಾವೆ, ಮನೆಗಳಿದ್ದಾವೆ, ಮೂಲ ಸೌಲಭ್ಯಗಳು ಸಮಸ್ಯೆಗಳು ಎದುರಿಸ್ತಾರೆ. ಆಮೇಲೆ ಸಂಜೆ ಆದಮೇಲೆ ವಿದ್ಯುತ್ ಸಮಸ್ಯೆಗಳು ಇರ್ತವೆ. ಇವನ್ನ ಸೆಷನ್ನಲ್ಲಿ ಮಾತಾಡ್ತೀವಿ ಅನ್ನೋದಕ್ಕಿಂತ ಇಲ್ಲಿ ಸ್ಥಳೀಯ ಆಡಳಿತದಾಗಿರ್ಬೋದು ಮತ್ತು ಶಾಸಕರಿಗೆ ಒತ್ತಾಯ ಮಾಡೋಂಥ ಕೆಲಸ ನೀವು ಪದಾಧಿಕಾರಿಗಳು ಅಧ್ಯಕ್ಷರುಗಳು ಮಾಡಬೇಕಾಗುತ್ತೆ. 2 ವರ್ಷದವರೆಗೂ ಇಲ್ಲಿವರೆಗೂ ಬೇಕಿತ್ತಾ? ಎಷ್ಟು ಪತ್ರಿಕೆಗಳಲ್ಲಿ ಎಷ್ಟು ವರದಿ ಮಾಡಿದ್ದೀವಿ ನಾವು, ಅದು ಅವಾಗ ಯಾಕೆ ಎಚ್ಚೆತ್ಕೊಳ್ತಿಲ್ಲ ನೀವು ಸರ್? ಅದಕ್ಕೆ ನಮ್ಗೆ ಏನಾಗ್ತದೆ ಅಂದರೆ, ನಾವು ಹೋರಾಟ ಮಾಡೋಕ್ಕೆ ಹೊರಟಂಥ ನಿಟ್ಟಿನಲ್ಲಿ ಈಗ ಬಿಸಿನೆಸ್ ಕಾಂಪಿಟೇಷನ್ ಒಂದು ಕಡೆ ಅಂದರೆ ದಯಾಮಣಿ ತಾಲೂಕು ಆಫೀಸ್ ಹತ್ರ DTP ಸೆಂಟರ್ ಮಾಡ್ತಾಳೆ ಅಂದರೆ 100 GDP ಸೆಂಟರ್ ಆಗ್ತವೆ. ಬಿಸ್ನೆಸ್ ಕಾಂಪಿಟೇಷನ್ ಒಂದು ನಿಮಿಷ ಸರ್ ಹೇಳ್ತೀನಿ. ಬಿಸ್ನೆಸ್ ಕಾಂಪಿಟೇಷನ್ ಎಲ್ಲರಲ್ಲೂ ಇರುತ್ತೆ. ಅಂತ ರಸ್ತೆ ಬದಿನಲ್ಲೇ ಇಟ್ಕೊಂಡ್ರೆ ಗ್ರಾಹಕ ಅವ್ನು ವ್ಯಾಪಾರ ಆಗೋದಲ್ಲೇ ಅಂತ ಹೇಳ್ತಾರಲ್ಲ, ಅವ್ನಿಗೆ ಎಲ್ಲಿ ಹಾಗಂತ ರಸ್ತೆ ಮೇಲೆ ಇಟ್ಕೊಳಕ್ಕೆ ಅನುವು ಮಾಡಿಕೊಟ್ಬಿಡಿ ಸರ್. ರಸ್ತೆ ಮೇಲೆ ಇಟ್ಕೊಳಕ್ಕೆ ನಾವು ಅನುವು ಮಾಡ್ಕೊಡಕ್ಕಾಗಲ್ಲ. ಒಂದು ನಿಮಿಷ, ಇದು ಕಡ್ಡಾಗ ಬರ್ತೀವಿ, ಒಂದು ಸೆಕೆಂಡ್ ಕಡ್ಡ ಬರ್ತೀವಿ. ಇದನ್ನಾಗಲೇ ಸುಮಾರು ಕಡೆ ನಮ್ಮ ರಾಜ್ಯಾಧ್ಯಕ್ಷರಾಗಿರಲಿ, ನಮ್ಮ ಗೌರ್ಮೆಂಟ್ ಕಡೆಯಿಂದ ಇವಾಗ ನಮ್ಮ ಗುಬ್ಬಿ ತಾಲೂಕಲ್ಲಿ ನಾವು ಇವಾಗ ಮಾಡ್ತಾ ಇದ್ದೀವಿ. ಇವಾಗ ನಮ್ಮ ಗುಬ್ಬಿ ತಾಲೂಕಲ್ಲಿ ಎಲ್ಲಾದರೂ ಅವ್ರ ಜಾಗ, ನಮ್ಮ ವ್ಯಾಪಾರದೋಸ್ತರು ಜಾಗ ಗುರುತಿಸ್ಕೊಂಡು ನಮ್ಮ ಇಂಥ ಕಡೆ ಜಾಗ ಇದೆ ಮಾಡಿಕೊಡ್ಲಿ ಅಂತ ಅವ್ರು ನಮಗೆ ಲೆಟರ್ ಕೊಟ್ಟಿದ್ದೆ, ಆದರೆ ನಾವು ಮಾಡಿಸ್ತೀವಿ ಸರ್. ಜಾಗ ಬೇಜಾನಿದೆ. ಹಳೆ ಇದಂಥ ಸಂತೆ ಮೈದಾನನೇ ವಾರದಲ್ಲಿ ಸೋಮವಾರ ಸಂತೆ ಆಗುತ್ತೆ. ಸೋಮವಾರನೂ ಹೊರತುಪಡಿಸ್ಬಿಡಿ, ನೀವು ಪ್ರತಿ ದಿವಸ ಮಾರ್ಕೆಟ್ ಮಾಡೋಕ್ಕೊಂದು ಅನುವು ಮಾಡಿಕೊಡ್ಸಿ. ಆಯ್ತು ಸರ್, ಅದನ್ನ ಇವ್ರು ಲೆಟರ್ ಕೊಡಬೇಕು. ಲೆಟರ್ ಕೊಡೋಕೆ ನೀವು ವ್ಯವಸ್ಥೆ ಮಾಡ್ತೀವಿ. ತಿಳುವಳಿಕೆ ಇರಲ್ಲ ಸರ್. ಕರೆಕ್ಟ್. ಇವತ್ತು ನೀವು ಕೇಳ್ತಾ ಇರೋ ಮಾಧ್ಯಮದವ್ರು ನೀವು ನಮ್ಮನ್ನು ಕೇಳ್ತಾ ಇರೋದು ತಪ್ಪೇನಿಲ್ಲ. ಇವತ್ತಿನ ದಿವಸದಲ್ಲಿ ಇವ್ರನ್ನ ಇಲ್ಲಿ ಅಧ್ಯಕ್ಷ ಮಾಡ್ತಾ ಇದ್ದಾರೆ. ಒಂದು ವಿಚಾರ ನನ್ನ ಗಮನಕ್ಕೆ ಬಂದಿದ್ದು, ಜಡ್ಜ್ ಬರ್ತಾರೆ ಶಿವಲಿಂಗೇಶ್ವರ ಬೇಕ್ರಿ ಹತ್ರ, ಎಲ್ಲ ಅಲ್ಲಿ ಕ್ರೌಡ್ ಆಗಿರೋದ್ರಿಂದ ಅವರು ಆಕ್ಷನ್ ತಗೊಳ್ಳಿ ಅಂತ ಇದು ಮಾಡ್ತಾರೆ. ಅದು ಒಂದು ಅಪಘಾತ ಆಯಿತು, ಯಾರು ಹೋಗ್ತಾರೆ? ಇಲ್ಲ ಇದನ್ನ ನಾವು ಗಮನಕ್ಕೆ ಹಾಕತ್ತೀವಿ. ಬದುಕದ್ ನೋಡೋಣ, ಪ್ರಾಣ ಹಾನಿ ಯಾರು ಜವಾಬ್ದಾರಿ? ನಮ್ಮ ಬೀದಿ ವ್ಯಾಪಾರದವರೇ ನಷ್ಟ ಆಗೋದು ಕರೆಕ್ಟ್. ಅದನ್ನ ನೀವು ಪದಾಧಿಕಾರಿಗಳು ಒಂದು ಸಂಘ ಸಂಸ್ಥೆ ಅಂತ ಮಾಡ್ಕೊಂಡಿದ್ದೀರ, ಅದನ್ನ ಒಂದು ಮಾಡ್ಕೊಡಿ. ಗ್ರಾಹಕ ಎಲ್ಲಿದ್ರು ಈಗ ಒಂದು ಚೌಕಟ್ಟು. ಕರ್ನಾಟಕ ರಾಜ್ಯ ಹಾಗೂ ನಮ್ಮ KPCC ಬೆಂಗಳೂರು ರಾಜ್ಯಾಧ್ಯಕ್ಷರ ಡಾಕ್ಟರ್ ರಾಮಸ್ವಾಮಿ C ಮತ್ತು ಕಾವ್ಯ ಅವರ ಆಶೀರ್ವಾದದೊಂದಿಗೆ ನಮ್ಮ ಗುರುಗಳಾದ ತುಮಕೂರು ಜಿಲ್ಲಾ ಅಧ್ಯಕ್ಷರು ಶಂಕರಪ್ಪನವರು ಹಾಗೂ ಕಾರ್ಯದರ್ಶಿಯಾದ ಸಂಜೂರವರು ಮತ್ತು ನಾನು ಜಿಲ್ಲಾ ಉಪಾಧ್ಯಕ್ಷರಾದ KH ರಂಗನಾಥ್ ಕಂಟ್ಲಿಗೆರೆ ಆದ ನಾನು ಇವತ್ತು ಇಲ್ಲಿ ಗುಬ್ಬಿ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿ ಬೀದಿ ಬದಿ ವ್ಯಾಪಾರಿಗಳ ಘಟಕದ ಅಧ್ಯಕ್ಷರುಗಳನ್ನು ಹಾಗೂ ಬ್ಲಾಕ್ ಅಧ್ಯಕ್ಷರುಗಳನ್ನು ಆಯ್ಕೆ ಮಾಡುವ ಉದ್ದೇಶದಿಂದ ಸಭೆಯನ್ನು ಕರೆದ್ವಿ. ಈ ಸಭೆಗೆ ಮಾಧ್ಯಮ ಮಿತ್ರರು ಹಾಗೂ ನನ್ನ ಸ್ನೇಹಿತರು ಹಾಗೂ ಗುಬ್ಬಿ ತಾಲೂಕಿನ ನನ್ನ ಸಹೋದರಿಯರು ಭಾಗವಹಿಸಿ ಇಲ್ಲಿ ನಾವು ಕೆಲವರನ್ನು ಅಧ್ಯಕ್ಷರನ್ನಾಗಿಯೂ ಹಾಗೂ ಬ್ಲಾಕ್ ಅಧ್ಯಕ್ಷರನ್ನಾಗಿಯೂ ನೇಮಕ ಮಾಡಲು ಒಂದು ಉದ್ದೇಶ. ಈಗ ಉದ್ದೇಶದಂತೆ ನಮ್ಮ ಜಿಲ್ಲಾಧ್ಯಕ್ಷರಾದ ಶಂಕರಪ್ಪನವರು ಅವರ ಆದೇಶದ ಮೇರೆಗೆ ಹಾಗೂ ನಮ್ಮ ಗುಬ್ಬಿ ತಾಲೂಕು ವಿಧಾನಸಭಾ ಶಾಸಕರಾದ ಶ್ರೀನಿವಾಸ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೆಂಕಟೇಶ್ವರವರ ಆಶೀರ್ವಾದದೊಂದಿಗೆ ಇವರಿಗೆ ನಾವು ಅಧ್ಯಕ್ಷರನ್ನು ಹಾಗೂ ಬ್ಲಾಕ್ ಅಧ್ಯಕ್ಷರನ್ನು ಮಾಡಿ ಇವರಿಗೆ ಮನವಿ ಪತ್ರವನ್ನು ನೀಡುತ್ತಿದ್ದೇವೆ. ಇದರ ಬಗ್ಗೆ ನಮ್ಮ ಶಂಕರಪ್ಪನವರು ಈಗ ಯಾರ್ಯಾರಿಗೆ
ನಾವು ಅಧ್ಯಕ್ಷರನ್ನು ಕೊಟ್ಟಿದ್ದೀವಿ ಹಾಗೂ ಯಾರಿಗೆ ನಾವು ಬ್ಲ್ಯಾಕ್ ಅಧ್ಯಕ್ಷರನ್ನು ಕೊಟ್ಟಿದ್ದೀವಿ ಈ ಕೆಲಸಗಳನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತಾರೆ. ಈ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸಹೋದರಿಗಳು ಮತ್ತು ನನ್ನ ಎಲ್ಲ ಸ್ನೇಹಿತರಿಗೂ ನಾನು ವಂದಿಸುತ್ತಾ, ಮಾಧ್ಯಮದವರಿಗೂ ವಂದಿಸುತ್ತಾ, ಇಲ್ಲಿ ಮಾಡಿರುವ ನೇಮಕಾತಿಯವರಿಗೆ ನೇಮಕಾತಿಯ ಅವರಾದ ಅವರ ಹೆಸರುಗಳನ್ನು ನಾನು ಹೇಳ್ತೀನಿ. ಇಲ್ಲಿ CS ಪುರ ಬ್ಲ್ಯಾಕ್ ಅಧ್ಯಕ್ಷೆಯಾದ ಕುಮಾರಿ ಮಹಾಲಕ್ಷ್ಮಿ H ನಿಂತ್ಕೋಬೇಕು ಇಲ್ಲ ಮತ್ತು ಬ್ಲ್ಯಾಕ್ ಅಧ್ಯಕ್ಷೆಯಾಗಿ ಶ್ರೀಮತಿ ಶ್ರೀ ಹೇಮಾವತಿ ಶ್ರೀ ಶ್ರೀನಿವಾಸ್ ಇವರನ್ನು ನೇಮಿಸಲಾಗಿದೆ. ಹಾಗೂ ಶ್ರೀಮತಿ ಶ್ವೇತಾ KS ಕಾಂತರಾಜ್ ಇವರನ್ನು ಬ್ಲ್ಯಾಕ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಗುಬ್ಬಿ ಇವರು ತಾಲೂಕು ಅಧ್ಯಕ್ಷನೆಯಾಗಿ ಶ್ರೀಮತಿ ದಯಾಮಣಿ L ಯೇಗೀಶ್ ಇವರನ್ನು ನೇಮಕ ಮಾಡಲಾಗಿದೆ. ಇವರಿಗೆ ನೇಮಕಾತಿ ಪತ್ರವನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಶಂಕರಪ್ಪನವರು ಹಸ್ತಾಂತರ ಮಾಡ್ತಾರೆ. ಸರ್ ಅದನ್ನು ಕೊಟ್ಬಿಡಿ, ಆಮೇಲೆ ಎಲ್ಲರೂ ಅದನ್ನು ಫೋಕಸ್ ಮಾಡಿ ಲಾಸ್ಟಿಗೆ ಶ್ವೇತಾ ಚೂರು ಹೇಮಾವತಿ ಹಿಂಗಡೆ ಸ್ಟ್ರೈಟ್ ಆಗಿ ಕುಮಾರಿ ಮಹಾಲಕ್ಷ್ಮಮ್ಮ ಮಹಾಲಕ್ಷ್ಮಿ ಬ್ಲ್ಯಾಕ್ ಅಧ್ಯಕ್ಷರು ಎಲ್ಲಿ ಸ್ವಾಮಿ ಡಿಸ್ಕರೆ ಹೋಗ್ಲಿ ಸ್ವಲ್ಪ ಸಾರಿ CS ಪುರ ಸ್ವೀಟೇ ತರಿಸ್ತಿಲ್ಲ ಈಗ ತರ್ಸಂತ ಮಹಾಲಕ್ಷ್ಮಮ್ಮ ಸರಿ ಸರ್ ಅದು ಇಸ್ಕೊಂಡಿದ್ರಲ್ಲ ಹಂಗೆ ಎಲ್ಲರೂ ಇಟ್ಕೊಂಡ್ಬಿಟ್ಟಿದೆ ಹಿಂಗೆ ಕತ್ತೆ ತಮ್ಮ ಗಾಡಿ